ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಂತೋಷ್ ಸ್ಟುಡಿಯೋ ಕನ್ನಡ. ಬನ್ನಿ ಇವತ್ತು ಮುದ್ದು ಸೊಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಭದ್ರೇಗೌಡರಿಗೆ ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿ ಗೊತ್ತಾಗುತ್ತಾ ಅಂತ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಭದ್ರೇಗೌಡ ಅವರು ಕೂಡ ವಿದ್ಯಾನ ಈ ಕಡೆ ಸ್ಕ್ಯಾನಿಂಗ್ ಮಾಡಿಸಿ ನನ್ನ ಮಗುವನ್ನು ನಾನು ನೋಡಬೇಕು, ಹಾರ್ಟ್ ಬೀಟನ್ನು ಕೇಳಬೇಕು ಅಂತ ಹೇಳಿ ತುಂಬಾ ಖುಷಿಯಲ್ಲಿ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಆಗ ಭದ್ರೇಗೌಡ ಅವರು ಕೂಡ ಕಾರ್ ಪಾರ್ಕಿಂಗ್ ಮಾಡಿ ಬರುವಷ್ಟರಲ್ಲಿ ಈ ಕಡೆ ವಿದ್ಯಾ ಅವರನ್ನು ಅಲ್ಲಿ ಹಾಸ್ಪಿಟ್ಲ್ ಒಳಗೆ ಕರ್ಕೊಂಡು ಹೋಗಿರ್ತಾರೆ. ಹಾಗೆ ಭದ್ರೇಗೌಡರಿಗೆ ಒಂದು ಫೋನ್ ಕೂಡ ಬರುತ್ತೆ. ಇಲ್ಲಿಂದ ಭದ್ರೇಗೌಡರು ಕೂಡ ನಾನು ಫೋನಲ್ಲಿ ಮಾತಾಡಿ ಬರ್ತೀನಿ ಅಂತ ಅಲ್ಲಿಗೆ ಹೋಗ್ತಾರೆ. ಮತ್ತು ಈಶ್ವರಿಯವರು ಕೂಡ ಇಲ್ಲಿ ವಿದ್ಯಾ ಪ್ರೆಗ್ನೆಂಟು ಹೌದು ಅಲ್ವೋ ನಾನು ಕಂಡುಹಿಡಿಬೇಕು ಅಂತ ಹೇಳಿ ಸ್ಕ್ಯಾನಿಂಗ್ ರೂಮ್ ಒಳಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ವಿದ್ಯಾವರ ತಾಯಿ ಬಂದು ಅವರನ್ನು ಸ್ಕ್ಯಾನಿಂಗ್ ರೂಮಿಗೆ ಹೋಗದ ಹಾಗೆ ತಡೀತಾರೆ. ಆಗ ಇಲ್ಲಿ ಈಶ್ವರಿಯವರು ಕೂಡ ತಲೆ ಸುತ್ತಿ ಬಿದ್ದುಬಿಡ್ತಾರೆ. ಆಗ ಎಲ್ಲ ವರ್ಕರ್ಸ್ ಬಂದು ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ವಿದ್ಯಾ ಅವರು ಕೂಡ ಮತ್ತು ಭದ್ರೇಗೌಡ ಅವರ ತಾಯಿ ಕೂಡ ಬೇರೆಯವರ ಸ್ಕ್ಯಾನಿಂಗನ್ನು ಮೊಬೈಲ್ನಲ್ಲಿ ಅವರು ಆಗ ಡಾಕ್ಟ್ರು ಕೂಡ ಅದೇ ಸಮಯಕ್ಕೆ ಅಲ್ಲಿಗೆ ಬರ್ತಾರೆ. ಮೇಡಮ್, ನಾವು ನನ್ನ ಮಗುನ ಹಾರ್ಟ್ಬೀಟ್ ನೋಡಬೇಕು, ನಮ್ಮ ಮಮ್ಮಿಗೆ ಇನ್ನೊಂದು ಸಲ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಇಲ್ಲಿ ಹೇಳ್ತಾರೆ. ಸ್ಕ್ಯಾನಿಂಗು ಅದು ಪದೇ ಪದೇ ಮಾಡಲಿಕ್ಕೆ ಆಗೋದಿಲ್ಲ, ಅದು ಮಗುವಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಾವು 3 ತಿಂಗಳಿಗೆ, 5 ತಿಂಗಳಿಗೆ, 9 ತಿಂಗಳಿಗೆ ಮಾಡೋದು, ಹಾಗೆಲ್ಲ ಪದೇ ಪದೇ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಆಗ ಭದ್ರೇಗೌಡರು ಆಯಿತು ಸರಿ ಬಿಡಿ, ಮಗುಗೆ ತೊಂದರೆ ಆಗ್ತದಂದರೆ ಏನು ಬೇಡ, ಆದರೆ ನನ್ನ ಮಗು ಆರಾಮಾಗಿದೆಯಲ್ಲ ಅಷ್ಟೇ ಸಾಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಭದ್ರೇಗೌಡ ಅಮ್ಮ ಅವರು ಕೂಡ ನಾನು ವಿಡಿಯೋ ಮಾಡಿಕೊಂಡು ಬಂದಿದ್ದೇನೆ, ನೋಡು ಇದನ್ನು ಅಂತ ಹೇಳ್ತಾರೆ. ಮೊದಲೇ ಇದನ್ನು ಹೇಳೋದಲ್ಲ ಅಂತ ಹೇಳಿ ಅವರು ಖುಷಿಯಿಂದ ಆ ವಿಡಿಯೋನ ನೋಡ್ತಾರೆ. ಮತ್ತು ಈಶ್ವರ್ಯರು ಕೂಡ ತುಂಬಾ ಬೇಜಾರಲ್ಲಿ ಅವರಿಗೆ ಪ್ರೆಗ್ನೆಂಟ್ ಇದ್ದಾಳೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಬೇಜಾರಿನಲ್ಲಿ ಇರ್ತಾರೆ. ಮತ್ತು ಕುಟುಂಬದ ಮನೆಗೆ ಬಂದು ಎಲ್ಲರೂ ಕೂಡ ಖುಷಿಯಿಂದ ಮಗು ಚೆನ್ನಾಗಿದೆ, ಆರೋಗ್ಯವಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಅಜ್ಜಿಯವರು ಮತ್ತು ಶಿವರಾಮೇಗೌಡರು ಎಲ್ಲ ಕೂಡ ತುಂಬಾ ಖುಷಿಯಲ್ಲಿ ಇರ್ತಾರೆ. ಮತ್ತು ಭದ್ರೇಗೌಡರು ಕೂಡ ತುಂಬಾ ಖುಷಿಯಿಂದ ಅಲ್ಲಿಂದ ಹೋಗ್ತಾರೆ. ವಿದ್ಯಾ ಅವರು ಕೂಡ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿ ಸತ್ಯ ಇವತ್ತಾದರೂ ಗೊತ್ತಾಗುತ್ತಾ ಅಂತ ಇದ್ದೆ, ಆದರೆ ಇವತ್ತು ಗೊತ್ತಾಗಲಿಲ್ವಲ್ಲ ದೇವರೇ, ಇನ್ನೂ ಎಷ್ಟು ನಾನು ಸುಳ್ಳನ್ನು ಹೇಳಬೇಕು, ಯಾಕೆ ಈ ರೀತಿಯೆಲ್ಲ ನನ್ನ ನಡೆಸ್ತೀಯ, ನಾನು ಆದಷ್ಟು ಬೇಗ ಇವರಿಗೆ ಸತ್ಯವನ್ನು ಹೇಳಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಮತ್ತು ತನ್ನ ತಾಯಿ ಮತ್ತು ಅತ್ತೆಯವರ ಒಟ್ಟಿಗೆ ಯಾಕೆ ನಾವು ಇದನ್ನೆಲ್ಲ ಬಚ್ಚಿಡೋದು, ನಾವು ಬಾವರಿಗೆ ಸತ್ಯವನ್ನು ಹೇಳೋಣ, ಇಲ್ಲ ಅಂದರೆ ಅವರು ಏನಾದರೂ ಗೊತ್ತಾದರೆ ಮತ್ತೆ ನಮಗೆ ತೊಂದರೆ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಅತ್ತೆ ಅವರು ಕೂಡ ಹೇಳ್ತಾರೆ, ಏನಾದರೂ ಪರವಾಗಿಲ್ಲ, ನೀನು ಮಾತ್ರ ಈ ಸತ್ಯನ ಹೇಳಬೇಡ, ನಾವು ಆದಷ್ಟು ಕಾಲ ಇದನ್ನು ಮುಚ್ಚಿಡೋದೇ ಒಳ್ಳೆಯದು ಅಂತ ಇಲ್ಲಿ ಹೇಳ್ತಾರೆ. ಮತ್ತು ವಿದ್ಯಾ ಅವರು ಕೂಡ ನಾನು ನನ್ನ ಗಂಡನೊಟ್ಟಿಗೆ ಕೂಡ ಪ್ರೀತಿಯಿಂದ ಅನ್ಯೋನ್ಯತೆಯಲ್ಲಿ ಸಮಯ ಕಳೀಬೇಕು, ನನ್ನ ಭದ್ರೇಗೌಡರಿಗೆ ಏನಾದರೂ ಗೊತ್ತಾದರೆ ಅವರು ನನ್ನನ್ನು ಏನಾದರೂ ಮಾಡ್ತಾರೋ ಅನ್ನೋ ಹೆದರಿಕೆ ನನಗೆ ಅಷ್ಟೇ. ಮತ್ತು ಅವರು ನನ್ನಲ್ಲಿ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರೆ, ಮತ್ತು ನಾನು ಈ ರೀತಿಯಾಗಿ ಅವರಿಗೆ ಮೋಸ ಮಾಡಿದ್ರೆ ಅಂದೆ ಅವರಿಗೆ ಎಷ್ಟು ಕೋಪ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಅವರ ಅತ್ತೆ ಮತ್ತು ತಾಯಿಯವರು ಯಾವ ವಿಚಾರವನ್ನು ಕೂಡ ನೀನು ಅವರಿಗೆ ಹೇಳಬೇಡ ಅಂತ ಹೇಳ್ತಾ ಇರ್ತಾರೆ. ಆದರೆ ವಿದ್ಯಾ ಅವರು ಕೂಡ ತನ್ನ ಅಜ್ಜಿಗೆ ಈ ವಿಷಯನ ಕೂಡ ಇಲ್ಲಿ ಹೇಳ್ತಾರೆ. ಅಜ್ಜಿ, ನಾನು ಪ್ರೆಗ್ನೆಂಟು ಅಲ್ಲ, ನಾನು ಈ ರೀತಿಯಾಗಿ ನಾನು ಅವರ ಪ್ರೀತಿಯನ್ನು ಗಳಿಸಲಿಕ್ಕೆ ನಾಟಕ ಮಾಡಿದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಜ್ಜಿಯವರಿಗೆ ತುಂಬಾ ಬೇಜಾರದೆ, ಯಾಕೆ ಈ ರೀತಿ ಎಲ್ಲ ಮಾಡಿದೆ, ಬರೋ ಮೊಮ್ಮಗಿಗೆ ನಾವು ಎಲ್ಲ ಎಷ್ಟು ಕನಸನ್ನು ಕಂಡುಕೊಂಡಿದ್ದೇವೆ, ನೀನು ಈ ರೀತಿಯಾಗಿ ಮೋಸ ಮಾಡಬಾರ್ದಿತ್ತು ಅಂತ ಹೇಳಿ ವಿದ್ಯಾ ಅವರಿಗೆ ಹೇಳ್ತಾರೆ. ಆಗ
ವಿದ್ಯೆ ಅವರು ಕೂಡ ಅಜ್ಜಿ ನಾನು ಬೇಕು ಅಂತ ಮಾಡಲಿಲ್ಲ, ಈ ರೀತಿಯಾಗಿ ಪರಿಸ್ಥಿತಿ ಬಂದಾಗ ಈ ರೀತಿ ಎಲ್ಲ ಮಾಡಬೇಕಾಯಿತು ಅಂತ ಇಲ್ಲಿ ಹೇಳ್ತಾರೆ. ಏನೇ ಆಗಲಿ ನೀನು ಈ ರೀತಿಯಾಗಿ ಮೋಸ ಮಾಡಿದ್ದೀಯಾ ಮತ್ತು ಇದು ಶಿವರಾಮ್ ಗೌಡ್ರಿಗೆ ಮತ್ತು ಭದ್ರೆ ಅವನಿಗೆ ಗೊತ್ತಾದರೆ ತುಂಬಾ ಬೇಜಾರಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಗ ವಿದ್ಯಾ ಅವರು ಕೂಡ ಅಜ್ಜಿ ನೀವೇ ನನ್ನನ್ನು ಕಾಪಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಏನಮ್ಮ ನೀನು ಏನೇನೋ ಮಾಡ್ಕೊಂಬಂದು ನನ್ನ ಹತ್ರ ಬಂದು ಈ ರೀತಿಯಾಗಿ ನನಗೆ ದೊಡ್ಡ ಹಿಂಸೆ ಆಗ್ತಾ ಇದೆಯಲ್ಲ, ತುಂಬ ಕಷ್ಟವನ್ನು ನನಗೆ ತಂದುಬಿಟ್ಟೆ ಅಂತ ಇಲ್ಲಿ ಅಜ್ಜಿ ಅವರು ಹೇಳ್ತಾರೆ. ಅಜ್ಜಿ ನಾನು ನಿಮ್ಮ ಕಾಲಿಟ್ಕೊಳ್ತೇನೆ, ಹೇಗಾದರೂ ಮಾಡಿ ನೀವೇ ಇದರಿಂದ ನನ್ನನ್ನು ತಪ್ಪಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಅಜ್ಜಿ ಅವರು ಪ್ಲ್ಯಾನ್ ಮಾಡಿ ಈ ಕಡೆ ಏನು ಪ್ಲ್ಯಾನ್ ಮಾಡ್ತಾರೆ ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.